ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಪವಮಾನ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಹೆನಗರ ರಮೇಶ್ ರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿ, ಸ್ಥಳೀಯ ಮುಖಂಡರು, ಭಕ್ತರು ಹಾಗೂ ಹೆನಗರ ಗ್ರಾಮಸ್ಥರು ಭಾಗವಹಿಸಿದರು. ओम गणानान्ता गणपतिमवामहे गंगवीनामृतस्वं जयस्राज ब्रह्मणा ब्रह्मणस्वनानकण्वन्नोतवेस्तारनग् स्वाहा ओम येगन्ताद्भे गन्धाद्भे तन्नोदन्त्यक्खिलोदि 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 स्वाहा ओम येगन्ताद्भे गन्धाद्भे स्वाहा ओम येगन्ताद्भे गन्धाद्भे तन्नोदन्त्यक्खिलोदि स्वाहा ओम येगन्ताद्भे गन्धाद्भे तन्नोदन्त्यक्खिलोदि स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा रामाय रामभद्राय रामचन्द्राय विद्ये रघुनाथाय नाथाय सीताय पतये स्वाहा जय वायुपुत्राय तन्नो हनुमान् प्रचोदयात् स्वाहा जय वायुपुत्राय तन्नो हनुमान् प्रचोदयात् स्वाहा जय वायुपुत्राय स्वाहा जय वायुपुत्राय तन्नो हनुमान् प्रचोदयात् स्वाहा जय वायुपुत्राय तन्नो हनुमान् प्रचोदयात् स्वाहा
वायुपुत्रादिमहे तन्नो हनुमत् प्रचोदयात् स्वाहा आञ्जनेयात्महे वायुपुत्राग्ने तन्नो हनुमत् प्रचोदयात् स्वाहा आञ्जनेयाय इदं फलं मयादेव स्थापितन्तु पुरतस्थव तेन मे सुफल अवाप्तिः भवेत् जन्मनि इह जन्मनि विघ्नेश्वर महाहुतिं पूर्णाहुतिं च अहम् आचार्यमुखेन ऋत्विक्मुखेन अहं करिष्ये पूर्णाहुत्तमाञ्जुहोति सर्वं वै पूर्णाहुतिः सर्वमेवाप्नोति अथो इयं वै पूर्णाहुतिः अस्यामेव प्रतितिष्ठति स्वाहा अग्नये ओषधीभ्यः इदन्नववा ॐ चञ्च मे मयश्च मे प्रियञ्च मे नुत विष्टञ्च मे यतिश्च मे सूश्च मे प्रसोश्च मे शीलञ्च मे लयश्च मे मृतञ्च मे शयनञ्च मे सूषाग्नये ओमान्तिग्नेश्वर विघ्नेश्वर मनः अभीष्ट प्रार्थनान् समर्पयामि ಮನಸ್ಸಿನಲ್ಲಿ ತರ ಕೋರಿಕೆಗಳಿದ್ದು ಎಲ್ಲ ಹೋಮಕ್ಕೆ ಮುಂದೆ ಹಾಕಿಬಿಟ್ಟು ಮಂಡಿಗೆ ನಮಸ್ಕಾರ ಮಾಡ್ಕೊಳ್ಳಿ ವಿಘ್ನೇಶ್ವರಾಯ ನಮಃ ಮನಸೋಭಿತ ಪ್ರಾರ್ಥನಾನ್ ಸಮರ್ಪಯಾಮಿ ಸ್ವಪ್ರವರಮುಕ್ತ ಅಭಿವಾದಯೇ ನಮಸ್ಕಾರಃ
रात्रे काले नक्षत्राणि रूपम् अश्विनौ व्याप्तं इत्थं मणिदान सर्वं मणिदान अक्षय्योदावृणीमहे राजयज्ञाय पार्वती पतये हर ನಗರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸತಕ್ಕಂಥ ಅಭಯ ಆಂಜನೇಯ ಸ್ವಾಮಿಯ ಪ್ರಯುಕ್ತ ಕಾರ್ಯನಿರ್ವಾಹಿಗಳಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರ ವರ್ಗ ಅವರ ಕುಟುಂಬದವರು ಮತ್ತು ಹಾಗೂ ಈ ಯನ್ನಾಗರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯಗಳು ಮತ್ತು ಭಕ್ತಾದಿಗಳು ಮತ್ತು ಮಹಿಳೆಯರು ಮಾತೆಯರು ಮಕ್ಕಳು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಇಲ್ಲೇ ಮುಂದೆ ಇದ್ದಿದ್ದು ಕೂಡ ಈ ಆನೇಕಲ್ ತಾಲೂಕಿನ ಯನ್ನಾಗರ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮದ ಹನುಮಂತ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಅನುಕೂಲವಾಗಿ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಮತ್ತು ಮಾತೆಯರು ಪುಟ್ಟಾಣಿ ಮಕ್ಕಳು ಅಭಯ ಆಂಜನೇಯ ಸ್ವಾಮಿ ದರ್ಶನ ಆಶೀರ್ವಾದ ಪಡೆದು ಧನ್ಯರಾಗಿರುತ್ತಾರೆ. ಈ ಯನ್ನಾಗರ ಗ್ರಾಮದಲ್ಲಿ ಜ್ಯೋತಿರ್ಲಿಂಗ ಸ್ವಾಮಿಗಳ ಗದ್ದಿಗೆ ಮತ್ತು ಯಲ್ಲಮ್ಮ ದೇವಿಯ ದೇವಸ್ಥಾನದ ಹಾದಿ ಎಂದು ಇರ್ತಕ್ಕದ್ದು. ಅದೇ ರೀತಿಯಲ್ಲಿ ಕೂಡ ಈಗ ಕೂಡ ನಾವು ಆನೇಕಲ್ ಚಂದಾಪುರದಿಂದ ಬರಬೇಕಾದ್ರೆ ಬಂದ ತಕ್ಷಣ ನಮಗೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಆಗ್ತದೆ. ಹೋಗ್ಬೇಕಾದ್ರೂ ಅಭಯ ಆಂಜನೇಯ ದರ್ಶನ ಆಗ್ತದೆ. ಎರಡನೇದಾಗಿ ದರ್ಶನ ಮಾಡ್ಕೊಂಡು ನಾವು ಮಾಲ್ತಳ್ಳಿಗೆ ಹೋದರೆ ಮಾಲ್ತಳ್ಳಿ ಇರ್ಬೋದು ಸ್ವಾಮಿ ದರ್ಶನ ಆಗ್ತದೆ. ಮಾಲ್ತಳ್ಳಿ ಇರ್ಬೋದು ಸ್ವಾಮಿಗೆ ಇರ್ಬೋದು ಸ್ವಾಮಿ ಕೂಡ ಮಾರುತಿಗೆ ಲಿಂಗಧಾರಣೆ ಮಾಡಿದರು ಅಂತೇಳಿ ಒಂದು ಉಲ್ಲೇಖ ಇದೆ. ಅದೇ ರೀತಿಯಲ್ಲಿ ಕೂಡ ಈ ದೇವಸ್ಥಾನದ ಸುಮಾರು ಒಂದು 20 ವರ್ಷಗಳಿಂದಲೂ ಕೂಡ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದರ ಹಾದಿಯಲ್ಲಿ ಹನುಮ ಜಯಂತಿ ಅಲ್ಲ, ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಹುಣ್ಣಿಮೆಯಲ್ಲಿ ಇಲ್ಲಿ ವಿಶೇಷ ರೀತಿಯ ಪೂಜೆ ಕಾರ್ಯಕ್ರಮ ನಂಬಿಕೊಂಡು ಬರ್ತಾ ಇದ್ದಾರೆ. ಹನುಮ ಜಯಂತಿ ಅಂದರೆ ಹನುಮ ಜಯಂತಿ ದಿನವೇ ಪೂಜೆ ಅನ್ನೋದಿಲ್ಲ. ಅಮಾವಾಸ್ಯೆ ಪೌರ್ಣಮಿ ಮತ್ತು ವಿಶೇಷ ಹಬ್ಬಗಳ ದಿನ ಕೂಡ ಈ ದೇವಸ್ಥಾನದ ಅಲಂಕಾರ ಪೂಜೆ ಹೋಮ ಆದಿಗಳನ್ನು ಇಟ್ಕೊಂಡು ಅವರ ವಂಶಸ್ಥರು ಮತ್ತು ಆದಿಯಾಗಿ ನಮ್ಮ
ರಮೇಶ್ ಅವರ ಮಕ್ಕಳು ಮತ್ತು ಮಹಿಳೆಯರನ್ನು ಕೂಡ ಆಚರಣೆಗೊಂಡ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೀತದೆ. ಇನ್ನು ಸಂಜೆ ಮೆರವಣಿಗೆ ಕೂಡ ಮಾಡಲು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ಸುತ್ತಮುತ್ತ ಜನರೆಲ್ಲ ಆನೇಕಲ್ ತಾಲೂಕಿನಿಂದ ಸುಮಾರು ನೋಡಿದಾಗ ಸುಮಾರು ಆನೇಕಲ್ ತಾಲೂಕಿನ ಹೆಚ್ಚಿನ ಊರುಗಳಿಂದ ಕೂಡ ಇಲ್ಲಿಗೆ ಆಗಮಿಸಿ ಅಭಯ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲ ಧನ್ಯರಾಗಿರ್ತಾರೆ. ಅಭಯ ಆಂಜನೇಯ ಸ್ವಾಮಿ ದರ್ಶನ ಮಾಡಿದವರಿಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಲಿ ಅಂತೇಳಿ ಒಂದೆರಡು ಮಾತಾಡೋ ಕೊಟ್ಟಂತ ಎಲ್ಲರೂ ಕೂಡ ಆಶೀರ್ವದಿಸುತ್ತಾ ಒಂದೆರಡು ಮಾತಾಡೋ ಅಭಯ ಆಂಜನೇಯ ಸ್ವಾಮಿ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತು ಹನುಮ ಜಯಂತಿ ಇರೋದ್ರಿಂದ ಇವತ್ತು ನಮ್ಮ ಯನಾಗರ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಯನಾಗರ ಮಾಜಿ ಸದಸ್ಯರಾದ ಪ್ರೇಮ ರಮೇಶ್ ಅಣ್ಣವರ ಕುಟುಂಬ ಮತ್ತು ಯನಾಗರ ಗ್ರಾಮದ ಎಲ್ಲ ಜನತೆ ಮತ್ತು ನಮ್ಮ ಸುತ್ತಮುತ್ತಲ ಯನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಸುತ್ತಮುತ್ತಲಿನ ಜನತೆ ಇವತ್ತು ಆಗಮಿಸಿ ಇವತ್ತು ಆಂಜನೇಯ ಸ್ವಾಮಿ ದೇವರಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗವಹಿಸಿ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ. ಅದಲ್ಲದೆ ಇವತ್ತು ನಮ್ಮ ಎಲ್ಲ ಅಧ್ಯಕ್ಷರು, ನಮ್ಮ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಜನತೆಯು ಸಹ ಇಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ರಮೇಶ್ ಅಣ್ಣ ಅವರ ಕುಟುಂಬ ಇವತ್ತು ಉತ್ತಮ ರೀತಿಯಾದಂಥ ಪೂಜಾ ಕಾರ್ಯಕ್ರಮಗಳನ್ನ ನಡೆಸಿ ಎಲ್ಲ ಭಕ್ತರಿಗೂ ಸಹ ಉತ್ತಮವಾದ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ನಾನು ವೈಯಕ್ತಿಕವಾಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಂಗಾಮಠದ ಎಲ್ಲ ಕುಟುಂಬಗಳಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಆಂಜನೇಯ ಸ್ವಾಮಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ಬಿಟ್ಟು ಎಲ್ಲರಲ್ಲೂ ಕೇಳ್ಕೊಂತೀವಿ. ಈ ಒಂದು ಹನುಮ ಜಯಂತಿಯ ಪ್ರಯುಕ್ತ ನಮ್ಮ ಯನಾಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯನಾಗರ ಗ್ರಾಮದಲ್ಲಿ ನಮ್ಮ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಣೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಹನುಮ ಜಯಂತಿಯಲ್ಲಿ ಇಲ್ಲಿ ಆಚರಣೆ ಮಾಡಲಿಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಏನು ಇವತ್ತು ಹನುಮ ಜಯಂತಿ ಇದೆ, ಸಮಸ್ತ ಜನತೆಗೆ ಅವರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಆಂಜನೇಯ ಕೊಡಲಿ ಅನ್ನೋ ಒಂದು ನಂಬಿಕೆಯಿಂದ ಭಗವಂತ ಒಳ್ಳೇದು ಮಾಡಲಿ ಅಂತ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಡಿನ ಜನತೆಗೆ ಏನು ಹನುಮ ಜಯಂತಿ ಶುಭಾಶಯನ ಕೊಡ್ತಾ ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿ ಅದು ಯನ್ನಾಗರದಲ್ಲಿ ಈ ಥರ ವಿಜೃಂಭಣೆಯಾಗಿ ಹನುಮ ಜಯಂತಿ ಮತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ಇವೆಲ್ಲನೂ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇದು ಭಾರತ ದೇಶದಲ್ಲಿ ತಾವೆಲ್ಲ ನೋಡಿದಾಗೆ ಋಷಿ ಮುನಿಗಳಿಂದ ಹಿಡಿದು ನಮ್ಮ ವೇದ ಶಾಲೆಗಳಿಂದ ಹಿಡಿದು ನಮ್ಮ ಸಂಸ್ಕೃತಿನೇ ವಿಭಿನ್ನ. ಯಾಕಂದರೆ ಈ ಇಡೀ ಭಾರತನೇ ಒಂದು ಜಗತ್ತಿದಾಗೆ ಇವತ್ತಿನ ದಿವಸ ನಮ್ಮ ಯನ್ನಾಗರದಲ್ಲಿ ಶ್ರೀಯುತ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಒಂದು ಸುಂದರವಾದ ಹನುಮ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷ ಸಹ ಎಲ್ರಿಗೂ ಭಕ್ತಾದಿಗಳಿಗೂ ಎಲ್ಲೋ ದೂರ ನಾವೆಲ್ಲೋ ಹೋಗಬೇಕಾಗಿತ್ತು ಅಂಥದ್ರಲ್ಲಿ ನಮ್ಮ ಪಂಚಾಯಿತಿ ಮುಂದೆನೇ ನಮ್ಮ ಗ್ರಾಮದಲ್ಲೇ ಹನುಮ ದೇವಸ್ಥಾನವನ್ನು ಕಟ್ಟಿಸಿ ಎಲ್ಲ ಭಕ್ತಾದಿಗಳು ಬಂದು ಅವರ ಪ್ರಾರ್ಥನೆ ಮಾಡಿ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಹೆಚ್ಚಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಎಷ್ಟೋ ಜನ ಯಾರೋ ಏನೋ ಥರ ಕಿರುಕುಳ ಕೊಡೋಕೆ ಹೋದ್ರು ಅದಾಗಿಲ್ಲ. ಯಾಕಂದರೆ ದೈವಶಕ್ತಿ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ. ಕೆಲವರೆಲ್ಲ ಕೋರ್ಟ್ಗೆ ಹೋದ್ರು ಇದನ್ನು ತಪ್ಪಿಸೋಕ್ಕೆ ಆಗೋದಿಲ್ಲ, ನಾನೇನೇ ಮಾಡಿ ತಪ್ಪಿಸ್ತೀನಿ ಅಂತ. ಆ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಯಾಕಂದರೆ ಇವತ್ತಿನ ದಿವಸ ಅವರು ಇರೋದು ಇದೇ ನೆಲದಲ್ಲೇ, ಈ ನೆಲದ ಸಂಸ್ಕೃತಿ ಅವ್ರಿಗೂ ಅನ್ವಯ ಆಗುತ್ತೆ. ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಯಾರಿಗೆ ಮುಟ್ಟುತ್ತೋ ಅದನ್ನು ಅವ್ರಿಗೆ ಮುಟ್ಟಿಸ್ತಿದ್ದೀನಿ. ಇದನ್ನು ದೈವದ ಮುಂದೆ ಯಾರೂ ದೊಡ್ಡವರಲ್ಲ. ದೈವ ದೊಡ್ಡದು, ಸಂಸ್ಕೃತಿ ದೊಡ್ಡದು, ದೇಶ ದೊಡ್ಡದು. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯ. ಕರ್ನಾಟಕ ರಾಜ್ಯದ ಎಲ್ಲ ಹನುಮ ಭಕ್ತರಿಗೂ ಶುಭಾಶಯಗಳು. ಇವತ್ತು ಹನುಮ ಜಯಂತಿ, ಆಂಜನೇಯನ ಜಯಂತಿ ಅಂದರೆ ರಾಮರಿಗೆ ಆಂಜನೇಯನು ಪರಮ ಶಿಷ್ಯನು ಅಂದರೆ ಅಂತರ ಭಕ್ತನು ಪ್ರಪಂಚದಲ್ಲಿ ಭಕ್ತಿ ಒಂದೇ ಮುಕ್ತಿ ಸಾಧನ ಅಂತ ತಿಳಿದುಕೊಟ್ಟ ಹನುಮಂತನ ಇಲ್ಲಿ ಯನ್ನಾಗರದಲ್ಲಿ ಇಷ್ಟಾರ್ಥ ಸಿದ್ಧಿ ಅಭಯಸ್ಥ ಆಂಜನೇಯ ಸ್ವಾಮಿ ಅಂತ ನೆಲೆಗೊಂಡವನೇ. ಸುಮಾರು 15 ವರ್ಷದಿಂದ ಎಲ್ಲ ಪೂಜೆ ಮಾಡ್ತಾಯಿದ್ದೆ. ಇದಕ್ಕೆ ಎಲ್ಲ ಭಕ್ತರು ಇಲ್ಲಿ ಯಾರು ಇಲ್ಲಿ ಸೇವೆ ಮಾಡಿದ್ರು ಎಲ್ಲರೂ ಭಕ್ತರಿಂದನೇ ಇದು ನಡೀತಾ ಇದೆ. ನಮ್ಮದು ಏನೂ ಇಲ್ಲ. ಎಲ್ಲ ಬಂದು ಆ ಆಂಜನೇಯನ ಸೇವೆ ಮಾಡಿ ಅಯ್ಯಪ್ಪನ ಅನುಗ್ರಹ ಪಡಿಬೇಕು. ಎಲ್ಲರಿಗೂ ಆ ಭಗವಂತನ ಎಲ್ಲ ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಈ ದಿನ ಹನುಮ ಜಯಂತಿ ಪ್ರಯುಕ್ತ ಎಲ್ಲರಲ್ಲಿ ಒಂದು ಮಾತು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಯ್ಯಪ್ಪನು ಅಷ್ಟೇ. ಸರ್ವರಿಗೂ ಪ್ರತಿ ವರ್ಷವೂ
ಇದೇ ವರ್ಷದಂತೆ ನಡೀತಾ ಇದೆ. ಅದಕ್ಕೆ ಹನುಮಂತನೇ ಸಾಕ್ಷಿ. ಇಲ್ಲಿ ನಮ್ಮ ಎನ್ನಾಗರ ಗ್ರಾಮ ಪಂಚಾಯತಿ ಆಪೋಸಿಟ್ ಮುಖ್ಯ ರಸ್ತೆಯಲ್ಲಿ ಇದೆ. ಎಲ್ಲ ಸಾಯಂಕಾಲ ಭಜನೆ, ರಾಮ ಭಜನೆ ಇದೆ. ಸಾಯಂಕಾಲ ಇನ್ನೂ ಬಹಳ ವಿಜೃಂಭಣೆಯಿಂದ ಇದೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗಿರೋರೆಲ್ಲ ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಸಾವಿರಾರು ಜನ ಸೇರ್ತಾರೆ. ಇಲ್ಲಿ ಎಲ್ಲ ಬಂದು ಭಕ್ತಾದಿಗಳು ಬಂದು ಹನುಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಅಭಿಷೇಕ ಆಯಿತು, ಪಂಚಾಮೃತ ಅಭಿಷೇಕ ಆಯಿತು, ಹೂವಿನ ಅಲಂಕಾರ ಆಯಿತು, ಹೋಮ ಆಯಿತು. ನಮ್ಮ ಗುರುಗಳು ಗುಮಲಾಪುರ ಸಂಸ್ಥಾನ ಮಠ ಗುರುಗಳು ಬಂದರು, ಅವರು ಪೂರ್ಣಾವತಿ ಮಾಡಿದ್ರು. ಆಮೇಲೆ ವಿದ್ಯಾ ಚೌಡೇಶ್ವರಿ ಸಂಸ್ಥಾನ ಮಠದ ಸ್ವಾಮೀಜಿಗಳು ಹಾಗೂ ಬಸವನ ಬರ್ತಾ ಇದೆ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಗೆ ಇಟ್ಕೊಂಡ್ಬಿಟ್ಟವ್ರಂತೆ. ಅವರು ಮೆರವಣಿಗೆಯಲ್ಲಿ ಬಿಡ್ತಾ ಇಲ್ಲಂತೆ. ಅದು ಮೆರವಣಿಗೆ ಮುಗಿಸ್ಕೊಂಡು ನಾವು ಇಲ್ಲಿ ಎಷ್ಟೊತ್ತಾದರೂ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಬರ್ತಾರೆ. ಸಾಯಂಕಾಲ ಎಲ್ಲರೂ ಬನ್ನಿ. ಸಾಯಂಕಾಲ ಬಂದು ಇನ್ನೂ ವಿಜೃಂಭಣೆಯಿಂದ ಪೂಜೆಗಳು ನಡೀತೈತೆ. ಬಂದು ಎಲ್ಲರೂ ಆ ಹನುಮನ ಕೃಪೆಗೆ ಪಾತ್ರರಾಗಿ ಆಯಾರಾರಿಗೆ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ನಾನು ಆ ಹನುಮಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಹನುಮ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಈ ದಿನ ವಿಶೇಷವಾಗಿ ಯನ್ನಾಗರ ಗ್ರಾಮದ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಹೋಮ ಹವನ ಇತ್ಯಾದಿಗಳ ಮುಖಾಂತರ ಆಚರಣೆ ಮಾಡಿದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜಾಪುರ ಸಂಸ್ಥಾನ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುಮಲಾಪುರ ಸಂಸ್ಥಾನ ಮಠದ ಮಠಾಧೀಶರು ಹಾಗೂ ಹಲವಾರು ಗಣ್ಯಮಾನ್ಯರು ಆಗಮಿಸಿ ಈ ಹನುಮ ಜಯಂತಿಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಹನುಮ ಜಯಂತಿಯ ಪ್ರಯುಕ್ತ ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿರ್ತಾರೆ. ಸರ್ವರಿಗೂ ಸಹ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಪ್ರಸಿದ್ಧಿಯಾದಂತಹ ಈ ಊರು ಯನ್ನಗರ ಕ್ಷೇತ್ರದಲ್ಲಿ ನಾಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಇಷ್ಟಾರ್ಥ ಸಿದ್ಧಿ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರಾರಂಭಗೊಂಡು 13 ವರ್ಷಗಳಾಯಿತು. 13 ವರ್ಷಗಳಿಂದನೂ ಇಲ್ಲಿ ವಿಶೇಷವಾಗಿ ಹನುಮ ಜಯಂತಿ ದಿವಸ ವಿಶೇಷವಾಗಿ ಹೋಮ ಹವನಗಳನ್ನು ಮಾಡಿಕೊಂಡು ಭಗವಂತನಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರವನ್ನು ಮಾಡುತ್ತೇವೆ. ಹಾಗೂ ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ, ಪವಮಾನ ಹೋಮ ಹಾಗೂ ಶ್ರೀರಾಮ ತಾರಕ ಮಂತ್ರ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡಿರುತ್ತೇವೆ. ಇಲ್ಲಿ ಭಕ್ತಾದಿಗಳಲ್ಲಿ ವಿಶೇಷತೆ ಏನೆಂದರೆ, ಇಲ್ಲಿ ಬಂದು ಭಗವಂತನಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋದರೂ ಕೂಡ ಭಗವಂತನು ಅತಿ ಶೀಘ್ರದಲ್ಲಿ ಇಲ್ಲಿ ಈಡೇರಿಸ್ತಾನೆ ಅಂತ ಪ್ರತೀತಿ ಇದೆ. ಇಲ್ಲಿ ಯಾರೇ ಆಗಲಿ ಸಂತಾನ ಇಲ್ಲದೆ ಇರೋರು ನಾಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಸಂತಾನ ಆಗಬೇಕು, ಮತ್ತು ಮದುವೆ ಆಗಿಲ್ಲ ಅನ್ನೋರಿಗೆ, ಕುಜದೋಷ ಇರೋರಿಗೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇಂಥವುದೆಲ್ಲ ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಹೋದಾಗ ಭಗವಂತನ ಆಶೀರ್ವಾದ ಪ್ರತಿ ದಿವಸ ಇರುತ್ತದೆ. ಜೈ ಶ್ರೀರಾಮ್.